ನರ್ಸ್ ಹೋಗ್ತಾ ಇದ್ದಾಳೆ. ಹಲೋ. ಹಲೋ ಸರ್, ನಾನು ಕರ್ಣ ಮಾತಾಡ್ತಿರೋದು, ಅರ್ಜುನ್ ಬ್ರದರ್. ಹೇಳಿ ಕರ್ಣ ಅವ್ರೆ, ಅರ್ಜುನ್ ಅವ್ರು ಮನೆಗೆ ಬಂದ್ರಾ? ಇದೇನು ಸರ್ ಹೀಗೆ ಕೇಳ್ತಿದ್ದೀರಾ? ನೀವು ಅರ್ಜುನ್ ಎಲ್ಲರೂ ಒಟ್ಟಿಗೆ ಗೋಡನ್ ಹತ್ರ ಹೋಗಿದ್ರಿ ಅಲ್ವಾ? ನೋ, ಅರ್ಜುನ್ ಮೊದಲು ಹೋಗಿದ್ದು. ಅದೇ ಜಾಗಕ್ಕೆ ಬನ್ನಿ ಅಂತ ಲೈವ್ ಲೊಕೇಶನ್ ಕಳಿಸಿದ್ರು. ಬಟ್ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅರ್ಜುನ್ ಅವರು ಅಲ್ಲಿ ಇರಲಿಲ್ಲ. ವಾಟ್? ನಾನೆಲ್ಲ ಅವರು ಮನೆಗೆ ವಾಪಸ್ ಹೋಗಿರ್ಬೇಕು ಅನ್ಕೊಂಡೆ. ಓ ಮೈ ಗಾಡ್, ಅರ್ಜುನ್ ಜೊತೆ ನೀವಿದ್ದೀರಾ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಧೈರ್ಯವಾಗಿದ್ವಿ. ಈಗ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಡೋಂಟ್ ವರಿ, ನಾನು ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅರ್ಜುನ್ ಅವರು ಎಲ್ಲೇ ಇದ್ರು ಹುಡುಕ್ಸ್ತೀನಿ. ಆ ಗೋಡೌನ್ನಲ್ಲಿ ನಮ್ಮ ಕೃಷ್ಣನ್ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ? ಇಲ್ಲ ಸರ್, ಅಲ್ಲಿ ಮಗು ಹಾಲು ಕುಡಿದಿರೋ ಲೋಟ ಸಿಕ್ತು. ಅದು ಕೃಷ್ಣಂದೇ ಇರ್ಬೋದಾ ಅಂತ DNA ಟೆಸ್ಟಿಗೆ ಕಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನಮ್ಮ ಮಗು ಕೃಷ್ಣ ಅಳ್ತಿರೋ ಸೌಂಡು ಅರ್ಜುನಿಗೆ ಕೇಳಿಸ್ತಿತ್ತಂತೆ. ಅದನ್ನ ಅವನು ಅದಕ್ಕೆ ಹತ್ರ ಹೇಳಿದ್ದಾನೆ. ಹಾಗಾದ್ರೆ ಅದೇನು? ಹೌದಾ? ಹೌದು ಸರ್, ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ನನಗನ್ನಿಸ್ತಿದೆ. ಡೋಂಟ್ ವರಿ, ನಾನು ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಓಕೆ. ಹೇಗಾದ್ರೂ ಮಾಡಿ ನನ್ನ ನರ್ಸ್ ಹತ್ರ ಮಾತಾಡ್ಬೇಕು. ಸ್ವಲ್ಪ ತಿನ್ನು ಪುಟ್ಟ. ಅಂದ್ರೆ ನನ್ನ ಮಗ ಈ ರೂಮಲ್ಲಿ ಇದ್ದಾನ? ಎರಡೇ ಎರಡು ತುತ್ತು ತಿನ್ನು ಪುಟ್ಟ. ಆ ಹೆಂಗ್ಸು ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಗುಡ್ ಬಾಯ್ ಅಲ್ವಾ? ಬರೀ ಆ ನರ್ಸ್ ಮಾತ್ರ ಕೇಳಿಸ್ತಾ ಇದೆ. ನಮ್ಮ ಕೃಷ್ಣ ಯಾಕೆ ಒಂದು ಮಾತು ಆಡ್ತಾ ಇಲ್ಲ? ಅವನ್ ಧ್ವನಿ ಕೇಳಬೇಕು. ಎಷ್ಟು ದಿನ ಆಯ್ತು ಅವನ ಸ್ವರ ಕೇಳಿ. ಏನಂತೆ ಭಾವ? ಅಯ್ಯೋ, ಪೊಲೀಸ್ನವ್ರಿಗೂ ಅರ್ಜುನ್ ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಿಲ್ಲ ಅಂತ ಅದಕ್ಕೆ ಹೇಗೆ ಹೇಳಿ. ಆಮೇಲೆ ಅದಕ್ಕೆ ಇನ್ನೂ ಟೆನ್ಷನ್ ಮಾಡ್ಕೊಳ್ತಾರೆ. ಈಗಾಗಲೇ ತುಂಬಾ ಭಯ ಪಟ್ಟಿದ್ದಾರೆ. ಭಾವ ಯಾಕೇನು ಮಾತಾಡ್ತಾ ಇಲ್ಲ? ಏನಾಯ್ತು? ಅರ್ಜುನ್ ಸರ್ ಎಲ್ಲಿದಾರಂತೆ? ಅರ್ಜುನ್ ಪೊಲೀಸ್ನವ್ರ ಜೊತೆನೇ ಇದ್ದಾನಂತೆ. ಅದಕ್ಕೆ ಸರಿ, ಹಾಗಾದ್ರೆ ಭಾವ ನಮ್ ಕೃಷ್ಣ ಸಿಕ್ಕದ್ನಂತ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ ಭಾವ. ಅದೇನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಅವರು ಅರ್ಜೆಂಟಲ್ಲಿ ಮಾತಾಡಿ ಆಮೇಲೆ ಕಾಲ್ ಮಾಡ್ತೀನಿ ಅಂತಂದ್ರು. ಅರ್ಜುನ್ ಸೇಫ್ ಆಗಿದ್ದಾನೆ ಅಂತ ಗೊತ್ತಾಯ್ತಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಸರಿ, ಈಗ್ಲೇ ನಾನು ಹೋಗಿ ಅರ್ಜುನ್ ಸರ್ ಹತ್ರ ಒಂದ್ಸಲ ಮಾತಾಡ್ಬಿಡ್ತೀನಿ. ಅದಕ್ಕೆ ಯಾಕೆ ಇಷ್ಟ ಆತ್ರ ಪಡ್ತಿದ್ದೀರಾ? ಬೇಡ, ಸುಮ್ನಿರಿ. ಅಲ್ಲ ಭಾವ, ಅದು ನೋಡಿ ಅದಕ್ಕೆ ಅಲ್ಲಿ ಪರಿಸ್ಥಿತಿ ನೀವು ಅನ್ಕೊಂಡ ಹಾಗಿಲ್ಲ. ಅಲ್ಲಿ ಏನೇನ್ ನಡೀತಿದ್ಯೋ ಏನೋ. ಪೊಲೀಸ್ನವರು ಮತ್ತೆ ಅರ್ಜುನ್ ಕಣ್ಣಲ್ಲಿ ಕಣ್ಣಿಟ್ಟು ಪ್ರತಿಯೊಂದು ಸ್ಟೆಪ್ನು ಫಾಲೋ ಮಾಡ್ತಿದ್ದಾರೆ. ನೀವು ಪದೇ ಕಾಲ್ ಮಾಡ್ತಿದ್ರೆ ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ ಡಿಸ್ಟರ್ಬ್ ಆಗಲ್ವಾ? ಅದು ನಿಜ. ಒಟ್ನಲ್ಲಿ ತಂದೆ ಮಗ ಇಬ್ರು ಸೇಫ್ ಆಗಿ ಬಂದ್ಬಿಟ್ರೆ ಅಷ್ಟೇ ಸಾಕು ಭಾವ. ನಾನ್ ಮೊದ್ಲು ಹೋಗಿ ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ಅರ್ಜುನ್ ಎಲ್ಲೋ ಹೋದ?